ಮೋದಿ ಅಂತ ಓಟ್ ಹಾಕ್ಬಿಡ್ತೀನಲ್ಲ ಪಾರ್ಲಿಮೆಂಟ್ ನಲ್ಲಿ, ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗ್ಲಿಲ್ಲ ಇವ್ರಿಗೆ. ಅವ್ರು ಯಾರೋ ಒಬ್ಬ ಸೌತ್ ನಲ್ಲಿ MP ಯಾರು ಸೂರ್ಯ ಅಮಾವಾಸ್ಯೆ ಅಂತ ಕರಿತೀನಿ ನಾನು ಅವ್ರಿಗೆ. ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯಿ ಬಿಡ್ಲಿಲ್ಲ. ಮತ್ತೆ ಕೋಪ ಬಂದಾಗ ಏನ್ ಮಾಡ್ಬೇಕು? ಅವ್ರು ಸೋಲ್ಸ್ತಕ್ಕಂಥ ಕೆಲಸ ಮಾಡ್ರಪ್ಪ, ನಿಮ್ ದಮಯ ಅಂತೀನಿ. ನನ್ನ ಮಕನೂ ನಾನು ನೋಡ್ಕೊಂತೀನಿ, ಸೂರ್ಯನ್ ಮಕನೂ ನೋಡ್ಕೊಳ್ರಿ, ಸಿದ್ದರಾಮಯ್ಯನ ಮಕನೂ ನೋಡಿ, ಎಲ್ಲರ ಮಕ್ಕಳು ನೋಡ್ಕೊಳ್ಳೋಣ. ಜನ ತಾನೇ ಹೇಳ್ಬೇಕು ಯಾರ ಮಕ್ಕದಲ್ಲಿ ತೇಜಸ್ ಇದೆ, ಯಾರ ಮಕ್ಕದಲ್ಲಿ ತೇಜಸ್ ಇಲ್ಲ, ಯಾರ ಅಮಾವಾಸ್ಯೆ, ಯಾರ ಪೌರ್ಣಮಿ. ಗುಂಡಿಗಳು ನೋಡಿದ್ರೆ ಗೊತ್ತಾಗಲ್ಲ. ಸಿದ್ದರಾಮಯ್ಯನವ್ರಿಗೆ ವೋಟ್ ಶಾರ್ಟೇಜ್ ಬಂದ್ರೆ ದಯವಿಟ್ಟು ಹೇಳಿ, ತೇಜಸ್ವಿ ಸೂರ್ಯ ಹತ್ರ 4 ಲಕ್ಷ ವೋಟ್ ಎಕ್ಸ್ಟ್ರಾ ಇದೆ, ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ತೀವಿ ನಾವು. ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿ ಸಂಸದರ ವಿರುದ್ಧವಾಗಿ ಒಂದಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಪ್ರಶ್ನೆಗಳನ್ನ ಕೇಳ್ತಾ ಅವರ ಮೇಲೆ ಕಿಡಿಕಾರಿದ್ರು. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಚಿಕ್ಕಪೇಟೆಯ ಆಧುನೀಕರಣ ಹಾಗೆ ಗಾಂಧಿನಗರ ಕ್ಷೇತ್ರದ ರಸ್ತೆಗಳ ವೈಟ್ ಟಾಪಿಂಗ್ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಮೇಲೆ ಸಿಎಂ ಮಾತನಾಡ್ತಾ ಇರಬೇಕಾದ್ರೆ ಬೆಂಗಳೂರಿನ ಒಂದಷ್ಟು ಸಂಸದರ ಹೆಸರನ್ನ ಹೇಳ್ತಾ ಕಿಡಿಕಾರಿದ್ರು. ಬೆಂಗಳೂರಿನ ಮೆಟ್ರೋಗೆ 87% ಹಣ ಕೊಡೋದು ರಾಜ್ಯ ಸರ್ಕಾರ, ಅಂದ್ರೆ ರಾಜ್ಯದ ಜನತೆಯ 87% ಹಣದಲ್ಲಿ ನಮ್ಮ ಮೆಟ್ರೋ ಆಗಿದೆ. ಆದರೆ ಬಿಜೆಪಿಯವರು ಮೆಟ್ರೋ ಕೇಂದ್ರದ ಯೋಜನೆ ಅಂತ ತಿರುಚಿ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಹಾಗೆ ಸಂಸದ ತೇಜಸ್ವಿ ಸೂರ್ಯ, ನಾನಿವರನ್ನ ಅಮಾವಾಸ್ಯೆ ಸೂರ್ಯ ಅಂತ ಕರಿತೀನಿ, ರಾಜ್ಯಕ್ಕಾಗ್ತಾ ಇರೋ ಅನ್ಯಾಯ ದ್ರೋಹದ ಬಗ್ಗೆ ಅಮಾವಾಸ್ಯೆ ಸೂರ್ಯ ಇವತ್ತಿನ ತನಕ ಬಾಯ್ಬಿಟ್ಟಿದ್ದಾರಾ? ಸಚಿವರಾದ ಶೋಭಾ ಕರಂದ್ಲಾಜೆ, HD ಕುಮಾರಸ್ವಾಮಿ ಅವರು ಮೋದಿ ಸರ್ಕಾರದಿಂದ ರಾಜ್ಯಕ್ಕಾಗ್ತಾ ಇರೋ ಮೋಸ ದ್ರೋಹದ ಬಗ್ಗೆ ಒಂದೇ ಒಂದು ದಿನ ಬಾಯ್ಬಿಟ್ಟಿದ್ದಾರಾ ಅಂತ ಲೇವಡಿಯನ್ನ ಮಾಡಿದ್ರು. ಇಂಥವರನ್ನ ಗೆಲ್ಲಿಸಿ ನಿಮಗಾಗ್ಲಿ ರಾಜ್ಯಕ್ಕಾಗ್ಲಿ ಅವರು ಗೆದ್ದ ಪಾರ್ಲಿಮೆಂಟ್ ಕ್ಷೇತ್ರಕ್ಕಾಗ್ಲಿ ಏನ್ ಸಿಕ್ಕಿದೆ ಹೇಳಿ ಅಂತ ಪ್ರಶ್ನೆ ಮಾಡಿದ್ರು. ಮೋದಿ ಅಂತ ಓಟ್ ಹಾಕ್ಬಿಡ್ತೀನಲ್ಲ ಪಾರ್ಲಿಮೆಂಟ್ ನಲ್ಲಿ, ಇವರು ಒಂದಿನ ಮಾತಾಡಿದಾರ? ನಿಮ್ ಪಾರ್ಲಿಮೆಂಟ್ ಮೆಂಬರ್ ಯಾರು? PC ಮೋಹನ್ ಯಾವತ್ತಾರ ಒಂದಿನ ಮಾತಾಡಿದಾರ? ಮತ್ತೆ ಸುಮ್ಮನೆ ಓಟ್ ಹಾಕಿರ? ಸುಮ್ಮನೆ ಓಟ್ ಹಾಕೋದು. ಒಂದು ದಿನ ಕರ್ನಾಟಕದ ಅನ್ಯಾಯ ಆಯ್ತು, ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗ್ಲಿಲ್ಲ ಇವ್ರಿಗೆ. ಒಂದಿನ ಮಾತಾಡ್ಲಿಲ್ಲ. ಅವ್ರು ಯಾರೋ ಒಬ್ಬ ಸೌತ್ ನಲ್ಲಿ MP ಯಾರು ಸೂರ್ಯ ಅಮಾವಾಸ್ಯೆ ಅಂತ ಕರಿತೀನಿ ನಾನು ಅವ್ರಿಗೆ. ಸೂರ್ಯ ಇಲ್ಲಿ ಮಂತ್ರಿ ಇದ್ದಾರೆ, ಈ ಅಮ್ಮ ಯಾರವರು ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯಿ ಬಿಡ್ಲಿಲ್ಲ. ಕುಮಾರಸ್ವಾಮಿ ಮಂತ್ರಿ ಒಂದು ದಿನ ಬಾಯಿ ಬಿಡ್ಲಿಲ್ಲ. ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ. ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ? ಮತ್ತೆ ನಮ್ಮಿಂದ ನಿಮ್ಮ ಓಟ್ ತಗೊಂಡು ಗೆದ್ದೋದ್ರಲ್ಲ, ಇವ್ರು ಒಂದಿನ ನೀವು ಮಾತಾಡಿದೀವಿ, ನಿಮ್ಗೆ ಕೋಪ ಬರ್ತದೋ ಇಲ್ವಾ? ಮತ್ತೆ ಕೋಪ ಬಂದಾಗ ಏನ್ ಮಾಡ್ಬೇಕು? ಅವ್ರು ಸೋಲ್ಸ್ತಕ್ಕಂಥ ಕೆಲಸ ಮಾಡ್ರಪ್ಪ, ನಿಮ್ ದಮಯ ಅಂತೀನಿ. ಸೋಲ್ಸ ಕೆಲಸ ಮಾಡಿ. ಕರ್ನಾಟಕ ಅನ್ಯಾಯ ಮಾಡ್ತಾ ಇದ್ದಾರೆ, ಕರ್ನಾಟಕಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ. ಹೀಗೆ ಸಂಸದರ ಮೇಲೆ ವಾಗ್ದಾಳಿಯನ್ನ ನಡೆಸಿರೋದ್ರ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತ ವಿಪಕ್ಷ ನಾಯಕ R. ಅಶೋಕ್ ಸಿದ್ದರಾಮಯ್ಯನವರಿಗೆ ಯಾವ ರೀತಿ ತಿರುಗೇಟು ಕೊಟ್ಟಿದ್ದಾರೆ ಗೊತ್ತಾ? ನಮ್ಮ ಪಾರ್ಟಿ ಸಂಸದರನ್ನ ಅಮಾವಾಸ್ಯೆ ಅಂತ ಲೇವಡಿ ಮಾಡಿದ್ದಾರೆ, ಆದರೆ ಅವರು ನಿಜವಾದ ಸೂರ್ಯ. ಆ ಸೂರ್ಯನ ಬೆಳಕಿನಿಂದಲೇ ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ 2,77,083 ಮತಗಳ ಅಂತರದಿಂದ ನಿಮ್ಮ ಪಾರ್ಟಿಯ ಅಭ್ಯರ್ಥಿ ವಿರುದ್ಧ ಗೆಲುವು ಸಾಧಿಸಿದ್ದು ನಿಮಗೆ ಮರ್ತೋಯ್ತಾ ಅಂತ ಕೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನಿರ್ಲಕ್ಷ್ಯಕ್ಕೆ ಬೆಂಗಳೂರಿನ ನಾಗರಿಕರು ಬೇಸತ್ತು ಈಗ ಈ ತೆರಿಗೆ ಕಳ್ಳತನ ನಿಲ್ಲಿಸಿ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ನಾವೇ ಮುಚ್ತೀವಿ ಅಂದಿದ್ದಾರೆ. ಇದೇನಾ ರಾಹುಲ್ ಗಾಂಧಿ ಅವರೇ ನಿಮ್ಮ ಕರ್ನಾಟಕ ಮಾಡೆಲ್ ಅಂತ ವ್ಯಂಗ್ಯದ ಮಾತನ್ನಾಡಿದ್ರು. ಹಾಗೆ ತೇಜಸ್ವಿ ಸೂರ್ಯ ಅವರ ಪರವಾಗಿ ಮಾತನಾಡಿ ಸಿದ್ದರಾಮಯ್ಯನವರನ್ನ R. ಅಶೋಕ್ ತರಾಟೆ ತೆಗೆದುಕೊಂಡಿದ್ದು ಹೀಗೆ: ನನ್ನ ಮಕನೂ ನಾನು ನೋಡ್ಕೊಂತೀನಿ, ಸೂರ್ಯನ್ ಮಕನೂ ನೋಡ್ಕೊಳ್ರಿ, ಸಿದ್ದರಾಮಯ್ಯನ ಮಕನೂ ನೋಡಿ, ಎಲ್ಲರ ಮಕ್ಕಳು ನೋಡ್ಕೊಳ್ಳೋಣ. ಜನ ತಾನೇ ಹೇಳ್ಬೇಕು ಯಾರ ಮಕ್ಕದಲ್ಲಿ ತೇಜಸ್ ಇದೆ, ಯಾರ ಮಕ್ಕದಲ್ಲಿ ತೇಜಸ್ ಇಲ್ಲ, ಯಾರ ಅಮಾವಾಸ್ಯೆ, ಯಾರ ಪೌರ್ಣಮಿ. ಗುಂಡಿಗಳು ನೋಡಿದ್ರೆ ಗೊತ್ತಾಗಲ್ಲ. ರಾಜ್ಯದಲ್ಲಿ ಬಿದ್ದಿರೋ ಗುಂಡಿಗಳು, ಬೆಂಗಳೂರಲ್ಲಿ ಬಿದ್ದಿರೋ ಗುಂಡಿಗಳು ಗೊತ್ತಾಗ್ತೈತೆ. ಯಾರ ಅಮಾವಾಸ್ಯೆ, ಯಾರು ಪೌರ್ಣಮಿ ಅನ್ನೋದು ಪಕ್ಕಾ ಗೊತ್ತಾಗ್ತದೆ. ಅವ್ರು ಅದೇ ಮಾತನ್ನ ನಿಮ್ಗೆ ಹೇಳಿದ್ರೆ ನಿಮ್ಗೇನಾಗ್ಬೋದು? ಒಂದ್ಸರಿ 256 ಗೆದ್ದಿದ್ದೀರಾ, ಸರಿ ಮೊನ್ನೆ ಏನೋ ಲಕ್ಕಾಗಿ 3,000 ಹೋಟೆಲ್ ಗೆದ್ದಿದ್ದೀರಾ, 3 ಸರಿ ಸೋತಿದ್ದೀರಾ. ತೇಜಸ್ವಿ ಸೂರ್ಯ ಒಂದ್ಸರಿನೂ ಸೋತಿಲ್ಲ ರೀ, ಗೆದ್ದಿರೋದೆಲ್ಲ 3 ಲಕ್ಷ 4 ಲಕ್ಷ. ಸಿದ್ದರಾಮಯ್ಯನವ್ರಿಗೆ ವೋಟ್ ಶಾರ್ಟೇಜ್ ಬಂದ್ರೆ ದಯವಿಟ್ಟು ಹೇಳಿ, ತೇಜಸ್ವಿ ಸೂರ್ಯ ಹತ್ರ 4 ಲಕ್ಷ ವೋಟ್ ಎಕ್ಸ್ಟ್ರಾ ಇದೆ, ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ತೀವಿ ನಾವು.